ರಾತ್ರಿ ಹೊತ್ತಿನಲ್ಲಿ ಒಂದು ಮರ ನಿಮ್ಮ ಹೆಸರನ್ನ ಕರೆದ್ರೆ ಏನ್ ಮಾಡ್ತೀರಾ? ಓಡ್ ಹೋಗ್ತೀರಾ? ಹೆದರಿ ಮನೆಯೊಳಗೆ ಬಾಗ್ಲು ಹಾಕೊಳ್ತೀರಾ? ಅಥವಾ ಆ ಮರ ಏನ್ ಹೇಳ್ತಿದೆ ಅಂತ ತಿಳ್ಕೊಳ್ಳೋಕೆ ಅದ್ರ ಹತ್ತಿರ ಹೋಗ್ತೀರಾ? ನಮ್ಮ ಕತೆಯ ಪುಟ್ಟ ಮನು ಮಾತ್ರ ಹೆದರ್ಲಿಲ್ಲ. ಯಾಕೆ ಅಂದ್ರೆ ಪ್ರತಿದಿನ ರಾತ್ರಿ ಅವನನ್ನ ಕರಿತಿದ್ದ ಆ ಮರದ ಹಿಂದೆ ಒಂದು ದೊಡ್ಡ ರಹಸ್ಯ ಅಡಗಿತ್ತು. ಆ ರಹಸ್ಯ ಏನು? ಆ ಮರ ಮನುನನ್ನ ಏಕೆ ಕರಿತಾ ಇತ್ತು? ಬನ್ನಿ, ಅಜ್ಜಿ ಹೇಳಿದ ಈ ಅದ್ಭುತ ಕಥೆಯನ್ನ ಕೇಳೋಣ. ನಮಸ್ಕಾರ. ಅಜ್ಜಿ ಹೇಳಿದ ಕಥೆಗಳಿಗೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಬಾಲ್ಯದಲ್ಲಿ ಅಜ್ಜಿ ಅಥವಾ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಮುಂದೇನಾಯ್ತು ಅಮ್ಮ ಅಂತ ಕುತೂಹಲದಿಂದ ಕತೆ ಕೇಳ್ತಿದ್ದ ಆ ದಿನಗಳು ನೆನಪಿದ್ಯಾ? ಆ ಸಿಹಿ ನೆನಪುಗಳನ್ನ ಮತ್ತೊಮ್ಮೆ ನಮ್ಮ ಮನಸ್ಸಿಗೆ ತರುವ ಒಂದು ಪುಟ್ಟ ಪ್ರಯತ್ನವೇ ಅಜ್ಜಿ ಹೇಳಿದ ಕತೆಗಳು. ಹಾಗಾದ್ರೆ ಇವತ್ತು ಎಲ್ಲರೂ ಸ್ವಲ್ಪ ಹೊತ್ತು ನಮ್ಮ ಕೆಲಸ ಚಿಂತೆಗಳನ್ನ ಬದಿಗಿಟ್ಟು ಒಂದು ಸುಂದರ ಕಥೆಯೊಳಗೆ ಹೋಗೋಣ. ಕಥೆಯನ್ನ ಶುರು ಮಾಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಚಿಕ್ಕ ಹಳ್ಳಿ ಇತ್ತು. ಹಳ್ಳಿಯ ಸುತ್ತಲೂ ಹಸಿರು ಹೊಲಗಳು, ಹೊಲಗಳ ಮಧ್ಯೆ ಚಿಕ್ಕ ಚಿಕ್ಕ ದಾರಿಗಳು. ಸಂಜೆಯಾದ್ರೆ ಪಕ್ಷಿಗಳ ಕಲರವ. ಮನೆ ಮುಂದೆ ದೀಪ ಹಚ್ಚಿ ಕುಳಿತುಕೊಳ್ಳುತ್ತಿದ್ದ ಅಜ್ಜ ಅಜ್ಜಿಯರು. ಅಂತಹ ಸುಂದರವಾದ ಹಳ್ಳಿಯ ಕೊನೆಯಲ್ಲೊಂದು ಬಹಳ ಹಳೆಯ ಆಲದ ಮರ ಇತ್ತು. ಆ ಮರ ಎಷ್ಟು ಹಳೇದಾಗಿತ್ತು ಅಂದ್ರೆ ಅದರ ದಪ್ಪದ ಕಾಂಡವನ್ನ 4-5 ಜನ ಕೈ ಹಿಡಿದು ಸುತ್ತುವರಿದ್ರೂ ಮುಗಿತಿರ್ಲಿಲ್ಲ. ಅದರ ಕೊಂಬೆಗಳು ಇಡೀ ದಾರಿಯ ಮೇಲೆ ಚಾಚಿಕೊಂಡಿದ್ವು. ಹಗಲಿನಲ್ಲಿ ಆ ಮರದ ಕೆಳಗೆ ಹಳ್ಳಿಯ ಮಕ್ಕಳು ಆಟ ಆಡ್ತಿದ್ರು. ಹಿರಿಯರು ಕುತ್ಕೊಂಡು ಮಾತಾಡ್ತಿದ್ರು. ದಣಿದವರು ಅದರ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿತಾ ಇದ್ರು. ಆದ್ರೆ ಸೂರ್ಯ ಮುಳುಗಿದ ಮೇಲೆ ಮಾತ್ರ ಯಾರು ಆ ಮರದ ಹತ್ರ ಹೋಗ್ತಾನೆ ಇರ್ಲಿಲ್ಲ. ಯಾಕೆ ಅಂದ್ರೆ ಆ ಮರದ ಬಗ್ಗೆ ಹಳ್ಳಿಯಲ್ಲಿ ಒಂದು ವಿಚಿತ್ರ ಮಾತಿತ್ತು. ರಾತ್ರಿ ಹೊತ್ತಿನಲ್ಲಿ ಆ ಮರ ಮಾತಾಡುತ್ತೆ ಅಂತ. ಹಳ್ಳಿಯವರು ಇದನ್ನ ನಂಬುತ್ತಿದ್ರು. ಆದ್ರೆ ಯಾರು ಇದನ್ನ ತಮ್ಮ ಕಣ್ಣಾರೆ ನೋಡಿರ್ಲಿಲ್ಲ. ಆ ಹಳ್ಳಿಯಲ್ಲಿ ಮನು ಅಂತ ಒಬ್ಬ ಪುಟ್ಟ ಹುಡುಗ ಇದ್ದ. ಮನು ತುಂಬಾ ಕುತೂಹಲದ ಹುಡುಗ. ಅವನಿಗೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ಬಹಳ ಇಷ್ಟ. ಅವನ ಅಜ್ಜಿ ಯಾವಾಗ್ಲೂ ಅವನಿಗೆ ಹೇಳ್ತಿದ್ರು, ಮನು, ತಿಳಿಯದ ವಿಷಯಗಳನ್ನ ಕಂಡಾಗ ಹೆದರ್ಬೇಡ, ಮೊದಲು ಅದು ಏನು ಅಂತ ತಿಳ್ಕೊಂಡು ಪ್ರಯತ್ನಿಸು ಅಂತ. ಅಜ್ಜಿ ಮಾತು ಮನುಗೆ ಬಹಳ ಇಷ್ಟ. ಒಂದಿನ ಸಂಜೆ ಮನು ತನ್ನ ಗೆಳೆಯರ ಜೊತೆ ಆಟ ಆಡ್ತಾ ಇದ್ದ. ಆಟ ಮುಗಿಯುವಷ್ಟರಲ್ಲಿ ಸೂರ್ಯ ಮುಳುಗ್ಬಿಡ್ತು. ಮನು ಮನೆಗೆ ಹೊರಟ. ಆ ಹಳೆ ಆಲದ ಮರದ ಪಕ್ಕದಲ್ಲೇ ಅವನ ಮನೆ ದಾರಿ. ಮನು ಮರದ ಹತ್ತಿರ ಬಂದಾಗ ಅವನಿಗೆ ಒಂದು ವಿಚಿತ್ರವಾದ ಶಬ್ದ ಕೇಳಿಸ್ತು. ಮನು ಅಂತ. ಮನು ಅಲ್ಲೇ ನಿಂತ್ಕೊಂಡ್ಬಿಟ್ಟ. ಅವನು ಸುತ್ತಮುತ್ತ ನೋಡ್ದ. ಯಾರೂ ಇರ್ಲಿಲ್ಲ. ಯಾರಿರಬಹುದು ಅಂದ್ಕೊಂಡು ಮತ್ತೆ ನಡೆಯೋಕೆ ಶುರು ಮಾಡ್ದ. ಮತ್ತೆ ಅದೇ ಧ್ವನಿ, ಮನು ಅಂತ ಕೇಳಿಸ್ತು. ಈ ಬಾರಿ ಧ್ವನಿ ಮರದ ಕಡೆಯಿಂದಲೇ ಬಂತು. ಮನು ಮರದ ಕಡೆ ನೋಡ್ದ. ಅವನ ಹೃದಯ ಜೋರಾಗಿ ಬಡಿಯೋಕೆ ಶುರು ಆಯ್ತು. ಆದ್ರೂ ಅವನು ಓಡ್ ಹೋಗ್ಲಿಲ್ಲ. ನಿಧಾನವಾಗಿ ಮರದ ಹತ್ರ ಹೋದ. ಯಾರು ಅಂತ ಕೇಳ್ದ. ಸ್ವಲ್ಪ ಹೊತ್ತು ಮೌನ ಇತ್ತು. ನಂತರ ಮರದ ಎಲೆಗಳು ನಿಧಾನವಾಗಿ ಅಲ್ಗಾಡಿದ್ವು. ಹೆದರ್ಬೇಡ ಮನು ಅಂತ ಹೇಳ್ತು. ಮನು ಆಶ್ಚರ್ಯದಿಂದ ಮರವನ್ನ ನೋಡ್ದ. ನೀವು ಮಾತಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಮರ ಹೌದು ಅಂತ ಹೇಳ್ತು. ಮನುಗೆ ನಂಬೋಕೆ ಆಗ್ಲಿಲ್ಲ. ಒಂದು ಮರ ತನ್ನ ಜೊತೆ ಮಾತಾಡ್ತಾ ಇದ್ಯಾ ಅಂತ ಆಶ್ಚರ್ಯ ಅವನಿಗೆ. ಮನು ಧೈರ್ಯ ಮಾಡಿ ಕೇಳ್ದ, ನೀವು ಪ್ರತಿದಿನ ರಾತ್ರಿ ನನ್ನನ್ನ ಏಕೆ ಕರಿತೀರಾ ಅಂತ. ಮರ ಸ್ವಲ್ಪ ಹೊತ್ತು ಮೌನವಾಗಿತ್ತು. ನಂತರ ನಿಧಾನವಾಗಿ ಹೇಳ್ತು, ಯಾಕೆ ಅಂದ್ರೆ ಈ ಹಳ್ಳಿಯಲ್ಲಿ ನನ್ನ ಮಾತನ್ನ ಕೇಳೋ ಮನಸ್ಸು ನಿನ್ನಲ್ಲಿದೆ ಅಂತ ಹೇಳ್ತು. ಮನುಗೆ ಅರ್ಥ ಆಗ್ಲಿಲ್ಲ. ನನಗೆ ಏನು ಮಾಡಬೇಕು ಅಂತ ಕೇಳ್ದ. ಮರ ಹೇಳ್ತು, ನನಗೆ ಏನು ಮಾಡಬೇಕಾಗಿಲ್ಲ, ಆದರೆ ನಾಳೆಯಿಂದ ನೀನು ಒಂದು ಕೆಲಸ ಮಾಡಬೇಕು. ಈ ಹಳ್ಳಿಯಲ್ಲಿ ಯಾರಿಗಾದ್ರೂ ಸಹಾಯ ಬೇಕಿದ್ರೆ ನೀನು ಸಾಧ್ಯವಾದಷ್ಟು ಅವರಿಗೆ ಸಹಾಯ ಮಾಡು ಅಂತ ಹೇಳ್ತು.
ಅದಕ್ಕೆ ಮನು ಅಷ್ಟೇನಾ ಅಂತ ಕೇಳ್ದ. ಮರ ನಗ್ತಾ ನಗ್ತಾ ಅದರ ಎಲೆಗಳ ಸದ್ದು ಮಾಡ್ತು. ಹೌದು, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊ, ಸಹಾಯ ಮಾಡಿದಾಗ ಪ್ರತಿಯಾಗಿ ಏನನ್ನು ನಿರೀಕ್ಷಿಸಬಾರ್ದು ಅಂತ ಹೇಳ್ತು. ಮನು ತಲೆ ಆಡಿಸಿ ಸರಿ ಅಂತ ಹೇಳ್ದ. ಆ ರಾತ್ರಿ ಅವನು ಮನೆಗೆ ಹೋದ. ಮರುದಿನ ಬೆಳಗ್ಗೆ ಮನು ಶಾಲೆಗೆ ಹೋಗ್ತಿದ್ದ. ದಾರಿಯಲ್ಲಿ ಒಬ್ಬ ವೃದ್ಧ ಅಜ್ಜನನ್ನ ನೋಡ್ದ. ಅಜ್ಜನ ಕೈಯಲ್ಲಿ ತರಕಾರಿ ತುಂಬಿದ ಭಾರವಾದ ಚೀಲ ಇತ್ತು. ಅವರು ನಿಧಾನವಾಗಿ ನಡ್ಕೊಂಡು ಹೋಗ್ತಿದ್ರು. ಮನು ಓಡ್ ಹೋಗಿ ಅಜ್ಜ, ನಾನ್ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅವರ ಚೀಲವನ್ನ ತಗೊಂಡ. ಅಜ್ಜ ಸಂತೋಷದಿಂದ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ ಮಗನೆ ಅಂತ ಹೇಳಿದ್ರು. ಮನು ಏನು ಹೇಳ್ದೆ ನಕ್ಕ. ಆ ರಾತ್ರಿ ಮತ್ತೆ ಮರದ ಹತ್ತಿರ ಹೋದ. ಮರದ ಎಲೆಗಳು ಸಂತೋಷದಿಂದ ಅಲ್ಗಾಡ್ತಾ ಇದ್ವು. ನೀನು ಮೊದಲನೇ ಹೆಜ್ಜೆ ಇಟ್ಟಿದ್ಯಾ ಮನು ಅಂತ ಹೇಳ್ತು. ಮನುಗೆ ಆಶ್ಚರ್ಯ ಆಯ್ತು. ನಿಮ್ಗೆ ಎಲ್ಲಾನು ಗೊತ್ತಾ ಅಂತ ಕೇಳ್ದ. ಮರ ಉತ್ತರಿಸ್ಲಿಲ್ಲ, ಕೇವಲ ನಗುವಂತೆ ಎಲೆಗಳನ್ನ ಅಲ್ಗಾಡಿಸ್ತು. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಜೋರಾಗಿ ಮಳೆ ಬಂತು. ಮಳೆಯ ನೀರು ಮನೆಯೊಳಗೆ ನುಗ್ಗಿತು. ಆ ಮನೆಯಲ್ಲಿದ್ದ ಪುಟ್ಟ ಹುಡುಗಿ ತನ್ನ ಪುಸ್ತಕವನ್ನ ರಕ್ಷಿಸೋಕೆ ಪ್ರಯತ್ನಿಸ್ತಿದ್ಲು. ಮನು ಅಲ್ಲಿಗೆ ಓಡ್ ಹೋದ. ಅವನು ತನ್ನ ಗೆಳೆಯರನ್ನ ಕರ್ಕೊಂಡು ಬಂದು ಪುಸ್ತಕಗಳನ್ನ ಸುರಕ್ಷಿತವಾಗಿ ಜಾಗಕ್ಕೆ ತೆಗೆದುಕೊಂಡು ಹೋದ. ಪುಸ್ತಕಗಳು ಒದ್ದೆಯಾಗುವುದನ್ನ ತಪ್ಪಿಸ್ದ. ಆ ಹುಡುಗಿಯ ಮುಖದಲ್ಲಿ ಮೂಡಿದ ಸಂತೋಷ ನೋಡಿ ಮನುಗೂ ಸಂತೋಷ ಆಯ್ತು. ಆ ರಾತ್ರಿ ಅವನು ಮತ್ತೆ ಮರದ ಹತ್ರ ಹೋದ. ಈ ಬಾರಿ ಮರ ಬಹಳ ಮೌನವಾಗಿತ್ತು. ಮನು ಕೇಳ್ದ, ಏನಾಯ್ತು, ಇಂದು ನೀವು ಮಾತಾಡ್ತಾನೆ ಇಲ್ವಲ್ಲ ಅಂತ ಕೇಳ್ದ. ಅದಕ್ಕೆ ಮರ ಹೇಳ್ತು, ಕೆಲವು ಒಳ್ಳೆಯ ಕೆಲಸಗಳಿಗೆ ಮಾತುಗಳ ಅಗತ್ಯ ಇಲ್ಲ ಮನು ಅಂತ ಹೇಳ್ತು. ಮನು ಆ ಮಾತನ್ನ ಮನಸ್ಸಿನಲ್ಲಿ ಇಟ್ಕೊಂಡ. ಮತ್ತೊಂದು ರಾತ್ರಿ ಮನು ಎಂದಿನಂತೆ ಮರದ ಬಳಿ ಬಂದ. ಆದರೆ ಈ ಬಾರಿ ಮರದ ಧ್ವನಿ ಸ್ವಲ್ಪ ದುಃಖವಾಗಿತ್ತು. ಮನು ಏನಾಯ್ತು ಅಂತ ಕೇಳ್ದ. ನಾಳೆ ಬೆಳಗ್ಗೆ ನಾನಿಲ್ಲಿ ಇರೋದಿಲ್ಲ ಅಂತ ಹೇಳ್ತು. ಮನು ಬೆಚ್ಚು ಬಿದ್ದ. ಏನು ಅಂತ ಕೇಳ್ದ. ನನ್ನನ್ನ ಕಡಿದು ಹಾಕೋಕೆ ನಾಳೆ ಜನರು ಬರ್ತಿದ್ದಾರೆ ಅಂತ ಹೇಳ್ತು. ಮನುಗೆ ತುಂಬ ದುಃಖ ಆಯ್ತು. ಆದ್ರೆ ಯಾಕೆ ಅಂತ ಕೇಳ್ದ. ಮರ ನಿಧಾನವಾಗಿ ಹೇಳ್ತು, ನಾನು ಬಹಳ ಹಳೆಯ ಮರ. ಕೆಲವರಿಗೆ ನಾನು ಕೇವಲ ಒಂದು ಮರ. ಆದರೆ ಈ ಹಳ್ಳಿಯಲ್ಲಿ ನಾನು ಅನೇಕ ವರ್ಷಗಳಿಂದ ನಿಂತಿದ್ದೀನಿ. ಮಕ್ಕಳ ಆಟ ನೋಡಿದ್ದೀನಿ, ಹಿರಿಯರ ಮಾತು ಕೇಳಿದ್ದೀನಿ, ಮದುವೆ ಸಂಭ್ರಮಗಳನ್ನು ನೋಡಿದ್ದೀನಿ. ದುಃಖದಲ್ಲಿ ಜನರು ನನ್ನ ನೆರಳಿನಲ್ಲಿ ಕುಳಿತಿರೋದನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತು. ಮನು ಕಣ್ಣಲ್ಲಿ ನೀರು ತುಂಬಿಕೊಂತು. ನಾನು ನಿಮ್ಮನ್ನು ಉಳಿಸ್ತೀನಿ ಅಂತ ಹೇಳ್ದ. ಮರ ಹೇಳ್ತು, ನೀನೊಬ್ಬನೇ ಏನು ಮಾಡೋಕೆ ಸಾಧ್ಯ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತು. ಮನು ತಕ್ಷಣ ಕೇಳ್ದ, ಹಾಗಾದರೆ ಇನ್ನೇನು ಮಾಡ್ಬೋದು ಅಂತ. ಮರ ಹೇಳ್ತು, ಜನರಿಗೆ ನನ್ನ ಕಥೆಯನ್ನ ಹೇಳು ಅಂತ. ಮರುದಿನ ಬೆಳಗ್ಗೆ ಮನು ಹಳ್ಳಿಯ ಎಲ್ಲರನ್ನು ಕರೆದು ಹಳೆಯ ಮರದ ಬಳಿ ಬಂದ. ಅವನು ಎಲ್ಲರಿಗೂ ಹೇಳ್ದ, ಈ ಮರವನ್ನ ಕಡಿಬೇಡಿ ಅಂತ. ಜನರು ಆಶ್ಚರ್ಯದಿಂದ ಅವನ ಕಡೆ ನೋಡಿದ್ರು. ಮನು ಆ ಮರದ ಬಗ್ಗೆ ತಾನು ಕೇಳಿದ ಎಲ್ಲವನ್ನೂ ಹೇಳ್ದ. ಆ ಮರ ಎಷ್ಟು ವರ್ಷಗಳಿಂದ ಹಳ್ಳಿಗೆ ನೆರಳು ನೀಡ್ತಿದೆ, ಎಷ್ಟು ಜನ ಅದರ ಕೆಳಗೆ ವಿಶ್ರಾಂತಿ ಪಡೆದಿದ್ದಾರೆ, ಎಷ್ಟು ಮಕ್ಕಳು ಅದರ ನೆರಳಲ್ಲಿ ಬೆಳೆದಿದ್ದಾರೆ, ಎಲ್ಲವನ್ನೂ ಹೇಳ್ದ. ಹಳ್ಳಿಯ ಹಿರಿಯರು ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಆಗ ಒಬ್ಬ ವೃದ್ಧ ಅಜ್ಜ ಮುಂದೆ ಬಂದು ಹೇಳಿದ್ರು, ಮನು ಹೇಳಿದ್ದು ಸರಿ, ಈ ಮರ ನಮ್ಮ ಹಳ್ಳಿಯ ಒಂದು ಭಾಗ, ಇದನ್ನು ನಾವು ಉಳಿಸ್ಬೇಕು ಅಂತ. ಇನ್ನೊಬ್ಬರು ಹೇಳಿದ್ರು, ಮರವನ್ನು ಕಡಿದು ಹಾಕೋ ಬದಲು ಬೇರೆ ಜಾಗದಲ್ಲಿ ದಾರಿ ಮಾಡೋಣ ಅಂತ. ಹೀಗೆ ಹಳ್ಳಿಯವರೆಲ್ಲ ಸೇರಿ ಒಂದು ಪರಿಹಾರವನ್ನ ಕಂಡುಕೊಂಡ್ರು. ಮರ ಉಳಿತು. ಮನು ಎಂದಿನಂತೆ ಮರದ ಬಳಿಗೆ ಬಂದ. ಆದರೆ ಮರ ಏನೂ ಮಾತನಾಡಲಿಲ್ಲ. ಮನು ಕಾಯ್ತಾನೇ ಇದ್ದ. ಮರವೇ ಅಂತ ಕೂಗ್ದ. ಯಾವುದೇ ಉತ್ತರ ಇರಲಿಲ್ಲ. ಮನು ಮತ್ತೆ ಕರೆದ, ನನ್ನ ಜೊತೆ ಮಾತನಾಡಿ ಅಂತ. ಮರದ ಎಲೆಗಳು ನಿಧಾನವಾಗಿ ಅಲ್ಗಾಡಿದ್ವು ಅಷ್ಟೆ. ಮನುಗೆ ಆಗ ಅರ್ಥ ಆಯ್ತು, ಮರಕ್ಕೆ ಇನ್ನು ಮಾತನಾಡುವ ಅಗತ್ಯವಿರಲಿಲ್ಲ ಅಂತ. ಅದು ಹೇಳಬೇಕಾಗಿದ್ದ ಮಾತನ್ನ ಮನುಗೆ ಹೇಳಿತ್ತು. ಆ ದಿನದಿಂದ ಮನು ಪ್ರತಿದಿನ ಮರದ ಕೆಳಗೆ ಕುತ್ಕೊಂಡು ಮಾತಾಡ್ತಿದ್ದ. ಮರ ಮತ್ತೆ ಎಂದಿಗೂ ಮಾತಾಡಲೇ ಇಲ್ಲ. ಆದರೆ ಮನುಗೆ ಅದು ಯಾವಾಗಲೂ ತನ್ನ ಜೊತೆ ಮಾತಾಡ್ತಿರುವಂತೆ ಅನ್ನಿಸ್ತಾ ಇತ್ತು. ಮನು ಆ ಮರದಿಂದ ಒಂದು ದೊಡ್ಡ ಪಾಠವನ್ನ ಕಲಿತ.
ಕೆಲವೊಮ್ಮೆ ನಮ್ಮ ಸುತ್ತಲಿರುವ ವಸ್ತುಗಳ ಬೆಲೆ ನಮಗೆ ಅವು ನಮ್ಮಿಂದ ದೂರವಾಗುವವರೆಗೆ ಅರ್ಥ ಆಗೋದಿಲ್ಲ. ಮರಗಳು ನಮಗೆ ನೆರಳು ಕೊಡುತ್ತೆ, ಗಾಳಿ ಕೊಡುತ್ತೆ, ಹಣ್ಣು ಕೊಡುತ್ತೆ, ಪಕ್ಷಿಗಳಿಗೆ ಮನೆ ಕೊಡುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವು ನಮ್ಮ ಬದುಕಿನ ನೆನಪುಗಳನ್ನು ತಮ್ಮೊಳಗೆ ಇಟ್ಕೊಂಡಿರುತ್ತೆ. ಹಾಗಾಗಿ ಪ್ರಕೃತಿಯನ್ನು ಪ್ರೀತಿಸೋಣ, ಮರಗಳನ್ನು ಉಳಿಸೋಣ, ಮತ್ತು ನಮ್ಮ ಸುತ್ತಲಿನ ಒಳ್ಳೆಯದನ್ನು ಅದರ ಬೆಲೆ ಇರುವಾಗಲೇ ಗುರುತಿಸೋಣ. ಹೀಗೆ ಒಂದು ಪುಟ್ಟ ಹುಡುಗನಿಗೆ ಪ್ರತಿದಿನ ರಾತ್ರಿ ಮಾತನಾಡುತ್ತಿದ್ದ ಮರದ ಕತೆ ಮುಗಿಯಿತು. ಆದರೆ ಈ ಕತೆ ಮುಗಿದರೂ ಆ ಮರ ಹೇಳಿದ ಒಂದು ಮಾತು ಮಾತ್ರ ನಮ್ಮ ಮನಸ್ಸಿನಲ್ಲಿ ಉಳಿಬೇಕು. ಒಳ್ಳೆಯ ಕೆಲಸ ಮಾಡಿದಾಗ ಪ್ರತಿಯಾಗಿ ಏನನ್ನು ನಿರೀಕ್ಷಿಸಬಾರದು ಅಂತ. ಇವತ್ತು ಈ ಕತೆ ಕೇಳುವಾಗ ನಿಮ್ಮ ಬಾಲ್ಯದ ಯಾವುದಾದ್ರೂ ನೆನಪು ನಿಮಗೆ ಬಂದಿದ್ರೆ ಆ ನೆನಪನ್ನು ನಮ್ಮ ಜೊತೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಬಹುಶಃ ನಿಮ್ಮ ಒಂದು ಚಿಕ್ಕ ನೆನಪು ಇನ್ನೊಬ್ಬರ ಬಾಲ್ಯದ ನೆನಪನ್ನು ಮತ್ತೆ ಜೀವಂತಗೊಳಿಸಬಹುದು. ಇವತ್ತಿನ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕೆ ನನಗೆ ತುಂಬ ಖುಷಿಯಾಯಿತು. ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕತೆಗಳು ಕೇಳೋಣ, ನೆನಪುಗಳನ್ನು ಮತ್ತೆ ಬದುಕೋಣ. ಇದು ಅಜ್ಜಿ ಹೇಳಿದ ಕತೆಗಳು. ನಿಮ್ಮೆಲ್ಲರಿಗೂ ಶುಭರಾತ್ರಿ, ಸಿಹಿಯಾದ ಕನಸುಗಳು.